ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆಯವರೆಗೆ ನೋಡಿದರೆ ನೀವು ಜೀವನದಲ್ಲಿ ಹಣ ಉಳಿಸ್ಕೊಳ್ಳುವ ರಹಸ್ಯವನ್ನು ತಿಳ್ಕೊಳ್ತೀರಾ. ಶ್ರೀಮಂತರಾಕೆ ಶ್ರೀಮಂತರಾಗ್ತಾನೆ ಇರ್ತಾರೆ, ಅದಕ್ಕೆ ಕಾರಣ ಏನು ಅನ್ನೋದು ಅರ್ಥ ಆಗುತ್ತೆ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು ತಿಂಗಳಿಗೆ 50,000 ಸಂಪಾದಿಸ್ತಾ ಇದ್ದೀರಾ ಅಂದ್ಕೊಳ್ಳಿ. ಯಾಕೆ ಹಣ ಉಳಿತಾ ಇಲ್ಲ ನಿಮ್ಮ ಹತ್ರ? ಕಾರಣ ಒಂದೇ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಈ ಒಂದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಣದ ಮೂಲಭೂತ ಸತ್ಯ ಅಂದರೆ ಹೆಚ್ಚು ಜನ ಹೇಳ್ತಾರೆ ನನಗೆ ಸಂಬಳ ಕಡಿಮೆ, ಅದಕ್ಕೆ ಹಣ ನನ್ನ ಹತ್ರ ಉಳಿತಾ ಇಲ್ಲ. ಇದು ತಪ್ಪು ನಿರ್ಧಾರ, ತಪ್ಪು ಭಾವನೆ. ಯಾಕಂದರೆ ಸಂಬಳಕ್ಕಿಂತ ಮುಖ್ಯವಾದದ್ದು ನಿಮ್ಮ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದೇ ಮುಖ್ಯ. ಹಣ ನಿಮ್ಮ ಜೇಬಿಗೆ ಬರ್ತಾ ಇದೆಯಾ ಅಥವಾ ನಿಮ್ಮ ಜೇಬಿನಿಂದ ಹಣ ಹೊರಗಡೆ ಹೋಗ್ತಾ ಇದೆಯಾ ಅನ್ನೋದೇ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಿಷಯ. ಇದೇ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನಡುವಿನ ಮುಖ್ಯ ವ್ಯತ್ಯಾಸ. ಅಸೆಟ್ ಅಂದರೆ ಏನು? ಅಸೆಟ್ ಅಂದರೆ ಆಸ್ತಿ ಅಂತ ಕರಿತೀವಿ. ಅಸೆಟ್ ಅಂದರೆ ನಿಮ್ಮ ಜೇಬಿಗೆ ಹಣ ತರುವ ಯಾವುದೇ ವಸ್ತು ಅಥವಾ ಹೂಡಿಕೆ ಇರ್ಬೋದು, ಇದನ್ನು ಅಸೆಟ್ ಅಂತ ಕರಿತೀವಿ. ಅಂದರೆ ಅದರಿಂದ ನಿಮಗೆ ಇನ್ಕಮ್ ಜನ್ರೇಟ್ ಆಗೋ ಥರ ಇರಬೇಕು, ಅದರಿಂದ ನಿಮಗೆ ಇನ್ಕಮ್ ಬರೋ ಥರ ಇರಬೇಕು. ಅದು ಯಾವುದೇ ವಸ್ತು ಇರ್ಬೋದು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದನ್ನು ನಾವು ಅಸೆಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾವುದಾದ್ರೂ ಒಂದು ಮನೇನ ಬಾಡಿಗೆ ಕೊಟ್ಟಿರ್ಬೋದು, ಅದರಿಂದ ನಿಮಗೆ ರೆಂಟಲ್ ಇನ್ಕಮ್ ಬರುತ್ತೆ. ಅಥವಾ ಯಾವುದಾದ್ರೂ ಶೇರ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿರಬಹುದು, ಆ ಒಂದು ಶೇರ್ಸ್ನಿಂದ ನಿಮಗೆ ರಿಟರ್ನ್ಸ್ ಬರುತ್ತೆ ಮತ್ತು ಡಿವಿಡೆಂಡ್ ಅಮೌಂಟ್ ಕೂಡ ಬರುತ್ತೆ. ಮತ್ತು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇರ್ಬೋದು, ಅದರಿಂದ ಕೂಡ ನಿಮಗೆ ರಿಟರ್ನ್ಸ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಅದಾದಮೇಲೆ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ, ಬಿಸ್ನೆಸ್ ಕಡೆಯಿಂದನೂ ನಿಮಗೆ ಅಮೌಂಟ್ ಬರುತ್ತೆ. ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಕೂಡ ಆಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಯಾವುದೋ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮೊತ್ತದ ಅಮೌಂಟ್ ಅಥವಾ ಒಂದು ಲಂಪ್ಸಮ್ ಅಮೌಂಟ್ನ ಫಿಕ್ಸೈಡ್ ಮಾಡಿರ್ತೀರ ಇಷ್ಟು ವರ್ಷಕ್ಕೆ ಅಂತ. ಅದರಲ್ಲಿ ನಿಮಗೆ ಪರ್ ಆ್ಯನಮ್ ಇಷ್ಟು ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಈ ಒಂದು ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಅಸೆಟ್ ಕೆಳಗಡೆ ಬರುತ್ತೆ. ಬಾಡಿಗೆ ಮನೆ, ಶೇರ್ಸ್, ಮ್ಯೂಚುವಲ್ ಫಂಡ್, ಬಿಸ್ನೆಸ್, ಫಿಕ್ಸ್ಡ್ ಡೆಪಾಸಿಟ್, ಇದೆಲ್ಲ ಸಹ ನಿಮ್ಮ ಅಸೆಟ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಅಸೆಟ್ಸ್ ನಿಮಗೆ ನಿದ್ದೆಯಲ್ಲೂ ಸಹ ಹಣ ಬರೋ ಥರ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ನೀವು ನಿದ್ದೆ ಮಾಡಿದ್ರೂ ಸಹ ಈ ಒಂದೇನು ಇಷ್ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ನಾನು ಹೇಳಿದ್ನಲ್ವ, ಇದು ನಿಮಗಾಗಿ ಕೆಲಸ ಮಾಡ್ತಾ ಇರುತ್ತೆ. ನೀವು ನಿದ್ದೆ ಮಾಡಿದ್ರೂ ಸಹ ನಿಮಗೆ ಹಣ ಬರೋ ಥರ ಈ ಒಂದೆಲ್ಲ ಇನ್ಸ್ಟ್ರೂಮೆಂಟ್ಸು ಕೆಲಸ ಮಾಡುತ್ತೆ. ಇದನ್ನೇ ಅಸೆಟ್ಸ್ ಅಂತ ಕರಿತೀವಿ. ಸೆಕೆಂಡ್, ಲಯಬಿಲಿಟೀಸ್ ಅಂದರೆ ಏನು? ಲಯಬಿಲಿಟೀಸ್ ಅಂದರೆ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಳ್ಳುವುದು ಅಥವಾ ಸಾಲ, ಇದನ್ನು ಲಯಬಿಲಿಟೀಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವಸ್ತುಗಾಗಲಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ಸ್ಗಾಗಲಿ, ಯಾವುದೇ ಒಂದು ಪ್ರಾಪರ್ಟಿಗಾಗಲಿ ನಿಮ್ಮ ಕಡೆಯಿಂದ ನೀವು ಅದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ, ನಿಮ್ಮ ಜೇಬಿನಿಂದ ಅದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ಅದು ಲಯಬಿಲಿಟೀಸ್ ಕೆಳಗಡೆ ಬರುತ್ತೆ. ಸರಳವಾಗಿ ಹೇಳಬೇಕಂದ್ರೆ, ನಿಮ್ಮ ಹಣ ಹೊರಗೆ ಅಂದರೆ ಔಟ್ಸೈಡ್ ಖರ್ಚು ಮಾಡ್ತೀರಾ ಅಂದರೆ ಅದರಿಂದ ಅದು ಲಯಬಿಲಿಟೀಸ್. ಎಕ್ಸಾಂಪಲ್, ಕಾರ್ ಇರ್ಬೋದು, ನೀವು ಯೂಸ್ ಮಾಡ್ತಕ್ಕಂಥ ಕಾರ್, ಅದಕ್ಕೆ ನೀವು ಪೆಟ್ರೋಲ್ ಹೊಡಿಲೇಬೇಕು, ಅವಾಗವಾಗ ಸರ್ವಿಸ್ಗಂತ ಬಿಡಬೇಕು, ಈ ರೀತಿ ಎಲ್ಲ EMI ಕಟ್ಟಬೇಕಾಗುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಎಕ್ಸಾಂಪಲ್, ಕಾರ್ ಇರ್ಬೋದು ಅಥವಾ ಸ್ವಂತ ಮನೆ ಲೋನ್ ಇದ್ದರೂ ಸಹ ಲೋನ್ ಇರುತ್ತೆ ನಿಮಗೆ, ಆ ಮನೆಗೋಸ್ಕರ ನೀವು ಲೋನ್ ಕಟ್ತಾ ಇರ್ತೀರ. ಅಥವಾ ಕ್ರೆಡಿಟ್ ಕಾರ್ಡ್ ಲೋನ್ ಯಾವುದಾದ್ರೂ ಇದ್ದರೆ ಅದಕ್ಕೂ ನೀವು ಬಡ್ಡಿ ಹಾಕಿ ಇಂಟ್ರೆಸ್ಟ್ ಹಾಕಿ ಲೋನ್ ಕಟ್ತಾ ಇರ್ತೀರ. ಯಾವುದೇ ಪರ್ಸ್ನಲ್ ಸಾಲ ಇದ್ರೂ, ವೈಯಕ್ತಿಕ ಸಾಲ ಇದ್ರೂ ಅದಕ್ಕೂ ಸಹ ನೀವು ಅಮೌಂಟ್ ಕಟ್ತಾ ಇರ್ತೀರ. ನೆಕ್ಸ್ಟ್, ಮೊಬೈಲ್ EMI ಇದ್ರೂ ಸಹ ನೀವು ಮೊಬೈಲ್ಗೋಸ್ಕರ EMI ಕಟ್ತಾ ಇರ್ತೀರ. ಇವೆಲ್ಲನೂ ಸಹ ಈ ಒಂದು ಮೊಬೈಲ್, ಒಂದು ಮನೆಗೆ ಲೋನ್ ಮಾಡಿರ್ತಕ್ಕಂಥ ಮನೆ ಇರ್ಬೋದು, EMIಯಲ್ಲಿ ತೊಗೊಂಡಿರ್ತಕ್ಕಂಥ ಕಾರ್ ಇರ್ಬೋದು, ಇವೆಲ್ಲನೂ ಸಹ ಲಯಬಿಲಿಟೀಸ್ ಕೆಳಗಡೆ ಬರುತ್ತೆ. ಅಂದರೆ ನಿಮ್ಮ ಜೇಬಿನಿಂದ ಹಣನ ಈ ಒಂದು ವಸ್ತುಗಳಿಗೆ ಖರ್ಚು ಮಾಡ್ತಾ ಇರ್ತೀರ. ಎಲ್ಲ ಒಂದು ವಸ್ತುಗಳಿಗೂ ಸಹ ನಿಮ್ಮ ಒಂದು ಆದಾಯವನ್ನು ನಿಧಾನವಾಗಿ ತಿಂದಾಗ್ತಾ ಇರುತ್ತೆ. ಇದು ನಿಮಗೆ ಅರ್ಥ ಆಗಿರಲ್ಲ. ಈ ಒಂದು ಎಕ್ಸಾಂಪಲ್ಸ್ಗೆ ಇಲ್ಲೊಂದು ಚಿಕ್ಕ ಕತೆ ಹೇಳ್ತೀನಿ, ತಿಳ್ಕೊಳ್ಳಿ. ಇಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ. ಒಂದು ರವಿ, ಇನ್ನೊಂದು ಸುರೇಶ್. ರವಿ ಬಂದು 40,000 ಸಂಬಳ ತಗೊಳ್ತಾರೆ ತಿಂಗಳಿಗೆ. ಅವರು ಸಂಬಳ ಬಂದ ತಕ್ಷಣ ಕಾರ್ EMI ಆ್ಯಂಡ್ ಮೊಬೈಲ್ EMI, ಕ್ರೆಡಿಟ್ ಕಾರ್ಡ್ ಬಿಲ್ ಇದೆಲ್ಲ ಕಟ್ಟಿದ ಮೇಲೆ
ತಿಂಗಳ ಕೊನೆಯಲ್ಲಿ ಅವ್ರಿಗೆ ಝೀರೋ ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ಅವ್ರ ಸ್ಯಾಲ್ರಿನಲ್ಲಿ ಯಾವುದೇ ರೀತಿ ಉಳಿತಾಯ ಇರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ಸುರೇಶ್ ಅನ್ನೋರು ಇರ್ತಕ್ಕಂಥದ್ದಲ್ಲ, ಅವ್ರ ಫ್ರೆಂಡ್, ಅವ್ರಿಗೆ ಕೇವಲ 25,000ನೇ ಸಂಬಳ ಬರ್ತಾ ಇರುತ್ತೆ. ಅಂದರೆ ರವಿಗಿಂತ ಕಮ್ಮಿ ಸಂಬಳ, ತಿಂಗಳಿಗೆ 25,000 ಅಷ್ಟೇ ದುಡಿತಾ ಇರ್ತಾನೆ. ಆದರೆ ಸುರೇಶ್ ಏನು ಮಾಡ್ತಾನೆ ಅಂದರೆ ಸಂಬಳ ಬಂದ ತಕ್ಷಣ ಮ್ಯೂಚುವಲ್ ಫಂಡಲ್ಲಿ ಸಿಪ್ ಮಾಡ್ತಾರೆ. ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಮಂತ್ಲಿ ಸ್ವಲ್ಪ ಅಮೌಂಟ್ನ ಕಟ್ಟೋದನ್ನು ಸಿಪ್ ಅಂತ ಕರಿತೀವಿ. ಸಿಪ್ ಮಾಡ್ತಾರೆ. ಅದಾದಮೇಲೆ ಸ್ಮಾಲ್ ಅಮೌಂಟ್ನ FD ಮಾಡಿರ್ತಾನೆ. ಮಂತ್ಲಿ ಚಿಕ್ಕ ಒಂದು ಸ್ಮಾಲ್ ಅಮೌಂಟ್, ಇಷ್ಟು ಅಮೌಂಟ್ ಅಂತ ಮಂತ್ಲಿ ಒಂದು FDನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದಾದಮೇಲೆ ಬಾಡಿಗೆ ಕೊಟ್ಟಿರೋ ರೂಮ್, ಅಂದರೆ ಯಾವುದೋ ಮನೆ ಇರುತ್ತಲ್ವ, ಸ್ವಂತ ಮನೆ, ಅದ್ರ ಮೇಲೆ ಒಂದು ಚಿಕ್ಕದಾಗಿ 1 ರೂಮ್ 2 ರೂಮ್ ಹಾಕಿ ಅದನ್ನು ಬಾಡಿಗೆ ಕೊಟ್ಟಿರ್ತಾನೆ. ಅಂದರೆ ಅವನಿರ್ತಕ್ಕಂಥ ಮನೆ ಅವನಿಗೆ ಹಣನ ಸಂಪಾದನೆ ಮಾಡಿಕೊಡ್ತಾ ಇತ್ತು. ಅದಾದಮೇಲೆ 5 ವರ್ಷಗಳಾದ ನಂತರ ಇಬ್ಬರಲ್ಲೂ ತುಂಬ ಡಿಫ್ರೆಂಟ್ ಇರುತ್ತೆ. ಅಂದರೆ 40,000 ಸಂಬಳ ತಗೊಳ್ತಾ ಇರ್ತಕ್ಕಂಥ ರವಿ, 25,000 ಸಂಬಳ ತಗೊಳ್ತಾ ಇರ್ತಕ್ಕಂಥ ಸುರೇಶ್, ಇವರಿಬ್ಬರಲ್ಲೂ ತುಂಬ ಡಿಫ್ರೆಂಟ್ ಕಾಣಿಸುತ್ತೆ. ಏನಪ್ಪ ಅದು ವ್ಯತ್ಯಾಸ ಅಂದರೆ, ರವಿ ಬಂದುಬಿಟ್ಟು ಲಯಬಿಲಿಟೀಸ್ನ ಖರೀದಿಸ್ದ. ಅಂದರೆ ಕಾರ್ ಇರ್ಬೋದು, EMI ಕಟ್ಟಿರ್ತಕ್ಕಂಥ ಕಾರ್, EMIಯಲ್ಲಿ ಮೊಬೈಲ್, ಒಂದು ಒಳ್ಳೊಳ್ಳೆ ಬಟ್ಟೆ ಇರ್ಬೋದು, ಈ ರೀತಿ ಲಯಬಿಲಿಟೀಸ್ನ ಖರೀದಿಸ್ದ. ಸುರೇಶ್ ಬಂದು ಅಸೆಟ್ಸ್ನ ಕ್ರಿಯೇಟ್ ಮಾಡ್ದ, ಅಂದರೆ ಆಸ್ತಿನ ಕ್ರಿಯೇಟ್ ಮಾಡ್ದ. ಅವನಿಗೆ ಇನ್ಕಮ್ ಜನ್ರೇಟ್ ಮಾಡೋ ಥರ ಆಸ್ತಿನ ಕ್ರಿಯೇಟ್ ಮಾಡ್ದ. ಈ ಒಂದು ಕಾಮನ್ ಮಿಸ್ಟೇಕ್ಸ್ ನಾವೇನು ಮಾಡ್ತೀವಿ ಗೊತ್ತಾ? ಈ ಒಂದು ಲಯಬಿಲಿಟೀಸ್ ಅಸೆಟ್ಸ್ ವಿಚಾರಕ್ಕೆ ಬಂದಾಗ ನಾವು ಒಂದು ಕಾಮನ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಸಹ EMI ಇದ್ದರೆ ಅದೇ ಅಸೆಟ್ ಎಂದು ಭಾವಿಸ್ತೀವಿ. ಅಂದರೆ ಒಂದು EMI ಕಟ್ತಾ ಒಂದು ಕಾರ್ ತೊಗೊಂಡ್ರೆ ಆ ಒಂದು ಕಾರ್ನ ನಾವು ಆಸ್ತಿ ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಅದಾದಮೇಲೆ ಸಾಲ ತಗೊಂಡು ಲೈಫ್ ಸ್ಟೈಲ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಒಳ್ಳೆ ಬಟ್ಟೆ ತೊಗೋಬೇಕಂದ್ರೆ, ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ, ಒಳ್ಳೆ ಕಾಸ್ಟ್ಲಿ ಮೊಬೈಲ್ ತೊಗೋಬೇಕಂದ್ರೆ, ಈ ರೀತಿ ಶೋ ಅಪ್ ಮಾಡೋದಕ್ಕೆ ಅಂತ ಕರಿತೀವಿ. ಒಂದು ರಿಚ್ ಲೈಫ್ ಸ್ಟೈಲ್ನ ನಮ್ಮ ಹತ್ರ ಇರೋ ಅಮೌಂಟಲ್ಲಿ ನಾವು ಶೋ ಅಪ್ ಮಾಡಿದ್ರೆ ಓಕೆ. ಬಟ್ ಅದಕ್ಕೂ ಮೇಲೆ ಸಾಲ ಮಾಡಿ, ಅದು ಬಡ್ಡಿಗೆ ಸಾಲ ಮಾಡಿ ತಗೊಂಡು ಶೋ ಅಪ್ ಮಾಡಿದ್ರೆ ಆ ಒಂದು ಲಯಬಿಲಿಟೀಸ್ ಕೆಳಗಡೆ ತಾನೇ ಬರುತ್ತೆ. ಲಯಬಿಲಿಟೀಸ್ ಬಂದು ಸ್ಟೇಟಸ್ ಸಿಂಬಲ್ ಅಲ್ಲ. ಆ ಒಂದು ತೋರಿಸ್ಕೊಳ್ಳೋದಕ್ಕೆ ಮಾಡೋದನ್ನೆಲ್ಲ ಸ್ಟೇಟಸ್ ಸಿಂಬಲ್ ಅಂತ ಕರಿತೀವಿ. ಲಯಬಿಲಿಟೀಸ್ ಕೆಳಗಡೆ ಬರುತ್ತೆ. ಅಸೆಟ್ ಮಾತ್ರ ನಿಮ್ಮ ಒಂದು ನಿಜವಾದ ಸಂಪತ್ತು. ಟ್ರೂ ವೆಲ್ತ್ ಅಂದರೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಅಸೆಟ್ಸ್. ರಿಚ್ ಪರ್ಸನ್ಸ್ ಅಂದರೆ ಶ್ರೀಮಂತರ ನಿಯಮ ಅಂದರೆ ಗೋಲ್ಡನ್ ರೂಲ್ಸ್ ಏನು ಗೊತ್ತಾ? ಶ್ರೀಮಂತರು 3 ರೂಲ್ಸ್ನ ಫಾಲೋ ಮಾಡ್ತಾರೆ. ಫಸ್ಟ್ ಅಸೆಟ್ನ ಖರೀದಿ ಮಾಡ್ತಾರೆ. ಅದಾದಮೇಲೆ ಲಯಬಿಲಿಟೀಸ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಅಸೆಟ್ ಅಂದರೆ ಅವರೇನು ಕ್ರಿಯೇಟ್ ಮಾಡಿರ್ತಾರಲ್ಲ ಆಸ್ತಿ, ಆ ಆಸ್ತಿಯಿಂದ ಬಂದಿರತಕ್ಕಂಥ ಹಣದಿಂದ, ಇನ್ಕಮ್ಮಿಂದನೇ ಅವರು ಒಂದು ಸಾಲ ಲಯಬಿಲಿಟೀಸ್ನ ಕೂಡ ತೀರಿಸ್ತಾರೆ. ನೀವು ಶ್ರೀಮಂತರಾಗಬೇಕಾದ್ರೆ ಇದೇ ನಿಯಮನ ಫಾಲೋ ಮಾಡಿ. ಫಸ್ಟ್ ಲೈಫ್ ನಾವು ಚೇಂಜ್ ಮಾಡಬೇಕಂದ್ರೆ ಲೈಫ್ ಚೇಂಜಿಂಗ್ ಫಾರ್ಮುಲಾ ಏನಂದರೆ, ನಮಗೆ ಇನ್ಕಮ್ ಬಂದ ತಕ್ಷಣ ಫಸ್ಟ್ ಅಸೆಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ನಮ್ಮ ಎಕ್ಸ್ಪೆನ್ಸಸ್ನ ಮಾಡಬೇಕು. ನಾವು ಕಾಮನ್ನಾಗಿ ಮಿಡಲ್ ಕ್ಲಾಸ್ ಪೀಪಲ್ ನಿಮ್ಮಂಥವ್ರು ಏನು ಮಾಡ್ತೀವಿ ಅಂದರೆ, ಇನ್ಕಮ್ ಬಂದ ತಕ್ಷಣ ಫಸ್ಟ್ ಎಲ್ಲ ಖರ್ಚು ಮಾಡ್ತೀವಿ, ಎಕ್ಸ್ಪೆನ್ಸಸ್ ಮಾಡ್ತೀವಿ. ಅದಾದಮೇಲೆ ಲೋನ್ ಏನಾದರೂ ಇದ್ದರೆ ಲೋನ್ ಕಟ್ತೀವಿ. ಬಟ್ ರಿಚ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ, ಇನ್ಕಮ್ ಬಂದ ತಕ್ಷಣ ಅಸೆಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಅವರೊಂದು ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ನಿಮ್ಗೆ ಯಾರಿಗಾದರೂ ಶೇರ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಅಥವಾ ಅದ್ರ ಬಗ್ಗೆ ಹೆಚ್ಚು ಜ್ಞಾನ ತಿಳ್ಕೋಬೇಕು, ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಪಡಿಬೇಕಂತಿದ್ರೆ, ನೀವೊಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಯಾವುದೇ ರೀತಿ ಆಸಕ್ತಿ ಇದ್ದರೆ, ಈ ಒಂದು ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಫ್ರೀ ವೆಬಿನಾರ್ನ ನೀವು ಅಟೆಂಡ್ ಮಾಡಬಹುದು. ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೀವು ಒಂದು ಕೋರ್ಸ್ನ ತಗೊಂಡು ನಿಮ್ಮ ಒಂದು ಫೈನಾನ್ಷಿಯಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬಹುದು. ಅದರಲ್ಲಿ ಬರೀ ಶೇರ್ ಮಾರ್ಕೆಟ್ ಬಗ್ಗೆ ಮಾತ್ರ ಅಲ್ಲ, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್, ಸಿಲ್ವರ್, ಬಾಂಡ್ಸ್, ಈ ರೀತಿ ನಾನಾ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಾದಮೇಲೆ ಈ ವಿಡಿಯೋ ನೋಡಿದ್ದು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.